ಒಬ್ಬ ರೈತ ತಾನು ಏನು ಬೆಳೆ ಬೆಳಿತಾನಲ್ಲ ಅದನ್ನ ಆ ಬೆಳೆಯೋವರೆಗೂ ಅವನಿಗೆ ಗೊತ್ತಿರುತ್ತೆ. ಬೆಳೆದಾದ್ಮೇಲೆ ಅದನ್ನು ಏನು ಮಾಡ್ತಾರೆ ಅಂತ ಒಂದು ಸಣ್ಣದಾಗಿ ತಿಳ್ಕೊಂಡ್ರೆ ಅವನು ಉದ್ಯಮ ಮಾಡ್ಬೋದು. ನುಗ್ಗೆ ಸೊಪ್ಪಿಂದ ಏನು ಮಾಡ್ಬೋದು? ಒಂದು ನುಗ್ಗೆ ಸೊಪ್ಪಲ್ಲಿ ಬರೀ ಸೊಪ್ಪಿನ ಪುಡಿ ಮಾಡ್ಬೋದು. ನಾವು ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ ಮಾಡ್ತೀವಿ, ನುಗ್ಗೆ ಸೊಪ್ಪಲ್ಲಿ ಸೂಪ್ ಮಾಡ್ತಾಯಿದ್ದೀವಿ. ಸೊ ನುಗ್ಗೆ ಸೊಪ್ಪು ಸೀಡಲ್ಲಿ ಆಯಿಲ್ ಮಾಡ್ತಾರೆ. ಇವತ್ತಿನ ದಿನ ಗೌರ್ಮೆಂಟಲ್ಲಿ PMFMP ಅಂತ ಒಂದು ಸ್ಕೀಮೇ ಇದೆ ರೈತರಿಗೋಸ್ಕರ. ಅವರು ಯಾವುದನ್ನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀನಿ ಅಂತ ಅಂದರೆ ಸಬ್ಸಿಡಿ ಸಮೇತ ಮೆಷಿನರೀಸ್ ಕೊಡ್ತಾರೆ. ಈ ಥರ ಅಮೆಝಾನಲ್ಲಾಗಲಿ, ಫ್ಲಿಪ್ಕಾರ್ಟ್ಗಳಲ್ಲಾಗಲಿ, ಈ ಥರ ಪ್ರತಿಯೊಂದು ಕಾಮರ್ಸ್ ಸೈಟ್ಗಳಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ನ ಇದೇ ಥರ ಒಂದು ಲೇಬಲಿಂಗ್, ಒಳ್ಳೆ ಕ್ವಾಲಿಟಿ ಲೇಬಲಿಂಗು, ಪ್ಯಾಕೇಜಿಂಗ್ನ ಮಾಡಿಸ್ಕೊಂಡು ನೀವು ಅದನ್ನು ಆಟೋಮೆಟಿಕಲಿ ಮಾರ್ಕೆಟ್ ಪ್ಲೇಸಲ್ಲಿ ಇಟ್ಟಾಗ ಅಲ್ಲಿ ಆಟೋಮೆಟಿಕಲಿ ಪ್ರಾಡಕ್ಟ್ನ ಸೇಲ್ ಆಗುತ್ತೆ. ಗೌರ್ಮೆಂಟ್ ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಈ ಥರ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡ್ಲಿಕ್ಕೋಸ್ಕರನೇ ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಮೊದಲನೇ ಹೆಜ್ಜೆ ಅವ್ರು ಅಲ್ಲಿ ಹೋಗಬೇಕು. ಇಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ಜನ ಬರ್ತಾರೆ, ಪ್ರಾಡಕ್ಟ್ ನೋಡ್ತಾರೆ, ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ತೊಗೊಳ್ತಾರೆ, ಅವ್ರಿಗೆ ಕ್ಯಾಶ್ ಫ್ಲೋ ಇಮಿಡಿಯೇಟಾಗಿ ಆಗುತ್ತೆ. ಇವ್ರು ಏನು ಬೆಳೀತಾ ಪ್ರಾಫಿಟ್ ಬರುತ್ತಲ್ಲ ಅದ್ರದ್ದು 100% ಅವರು ಬೈ ಪ್ರಾಡಕ್ಟ್ಸ್ನ ಮಾಡಿ ಅವರೇ ಮಾರಿದ್ರೆ ಅದ್ರದ್ದು 100% ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಈಗ ಯಾರೇ ಒಬ್ಬ ರೈತ ಆಗಿದ್ರೂ ಕೂಡ ರೈತೋದ್ಯಮಿ ಆಗಬೇಕು, ಬಾಸ್ ಆಗಬೇಕು ಅಂತ ನಾವು ಪ್ರತಿ ಎಪಿಸೋಡಲ್ಲೂ ಕೂಡ ಹೇಳ್ತೀವಿ. ಯಾಕಂತಂದರೆ ರೈತರಿಗಿರುವಂಥ ಮೇಜರ್ ಸಮಸ್ಯೆ ಏನಪ್ಪ ಅಂತಂದರೆ, ನಾನು ಬೆಳೆ ಬೆಳಿತೀನಿ, ಎಲ್ಲಿ ಮಾರ್ಕೆಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ಬೈ ಪ್ರಾಡಕ್ಟ್ಸನ್ನು ಏನೇನು ಮಾಡ್ಬೋದು, ಅದಕ್ಕಿರುವಂಥ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಗೊತ್ತಿಲ್ಲ. ಮಿಡಲ್ ಮ್ಯಾನ್ ಸಮಸ್ಯೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಿಮಗೆ ನೀವು ರೈತರಾಗಿದ್ದರೆ ರೈತೋದ್ಯಮಿ ಹೇಗಾಗಬೇಕು, ಇನ್ ಕೇಸ್ ನೀವು ನುಗ್ಗೆ ಸೊಪ್ಪನ್ನು ಬೆಳೀತೀರ ಅಂತಂದರೆ, ಅಥವಾ ಕರಿಬೇವಾಗಿರ್ಬೋದು, ಅಥವಾ ನೀವು ಮಿಲೆಟನ್ನು ಬೆಳೀತೀರ ಅಂತಂದರೆ, ಇವೆಲ್ಲದರಿಂದ ಬೈ ಪ್ರಾಡಕ್ಟ್ಸನ್ನು ನೀವು ಏನೇನು ಮಾಡ್ಬೋದು, ಅದನ್ನು ಹೇಗೆ ಮಾರ್ಕೆಟ್ ಮಾಡಬೇಕು ಅನ್ನೋದನ್ನು ಇವತ್ತು ನಮಗೆ ರಂಜಿತ್ ಅವರು ತಿಳಿಸ್ಕೊಡ್ತಾರೆ. ಸೊ ಇವ್ರು ದಿ ಮಸಾಲ ಅನ್ನುವಂಥ ಕಂಪನಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು 2.5 ವರ್ಷದಿಂದ. ಸೊ ಹಾಗಾದರೆ ರೈತೋದ್ಯಮಿ ಹೇಗೆ ಆಗಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಪ್ರತಿ ಎಪಿಸೋಡಲ್ಲೂ ಕೂಡ ಹೇಳ್ತೀನಿ, ರೈತರಾಗಿರಬಾರ್ದು, ರೈತೋದ್ಯಮಿ ಆಗಬೇಕು ಅಂತ. ಸೊ ಈಗಿನ ಒಂದು ಜನರೇಷನ್ ಹಂಗಿದೆ. ಸೊ ಎಲ್ಲರೂ ಕೂಡ ಬೈ ಪ್ರಾಡಕ್ಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈಗ ನಾವು ಮೊರಿಂಗಾ ಬೆಳೆಸ್ತೀವಿ, ಅಥವಾ ಕರಿಬೇವಾಗಿರ್ಬೋದು, ಅಥವಾ ಯಾವುದೇ ಒಂದು ತರಕಾರಿ ಹಣ್ಣಾಗಿರ್ಬೋದು, ಅದರಿಂದ ಏನೇನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಸರ್? ಈಗ ಹೆಂಗಿದೆ ಬೈ ಪ್ರಾಡಕ್ಟ್ಸ್? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಬ್ಬ ರೈತ ತಾನು ಏನು ಬೆಳೆ ಬೆಳಿತಾನಲ್ಲ ಅದನ್ನ ಆ ಬೆಳೆಯೋವರೆಗೂ ಅವನಿಗೆ ಗೊತ್ತಿರುತ್ತೆ. ಬೆಳೆದಾದ್ಮೇಲೆ ಅದನ್ನು ಏನು ಮಾಡ್ತಾರೆ ಅಂತ ಒಂದು ಸಣ್ಣದಾಗಿ ತಿಳ್ಕೊಂಡ್ರೆ ಅವನು ಉದ್ಯಮ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನುಗ್ಗೆ ಸೊಪ್ಪು ಅಂತ ತೊಗೊಳ್ಳೋಣ. ಈಗ ಒಬ್ಬ ರೈತ ನುಗ್ಗೆ ಸೊಪ್ಪು ಬೆಳಿತಾನೆ, ನಾನು ಹೋಗಿ ಆ ನುಗ್ಗೆ ಸೊಪ್ಪು ತೊಗೊಂಡು ಬರ್ತೀನಿ, ಅದ್ರಲ್ಲಿ ನಾನೇನು ಮಾಡ್ತೀನಿ, ಬೈ ಪ್ರಾಡಕ್ಟ್ಸ್ ಮಾಡ್ತೀನಿ. ಆ ಬೈ ಪ್ರಾಡಕ್ಟ್ಸ್ನ ಮಾಡಿ ಅದನ್ನು ಮಾರ್ತೀನಿ. ಬಟ್ ಇದೇ ಒಂದು ಸ್ಮಾಲ್ ಯೋಚನೆನ ಒಬ್ಬ ರೈತನೇ ಮಾಡಿದ್ರೆ ಅವನು ಏನು ಜಾಗನಲ್ಲೇ ಅವನೇನು ಬೆಳಿತಾನೆ ಅಲ್ಲೇ ಈ ಬೈ ಪ್ರಾಡಕ್ಟ್ಸ್ನ ಮಾಡ್ಬೋದು. ನುಗ್ಗೆ ಸೊಪ್ಪು ಬೆಳಿತಾನೆ, ನುಗ್ಗೆ ಸೊಪ್ಪಿಂದ ಏನು ಮಾಡ್ಬೋದು? ಒಂದು ನುಗ್ಗೆ ಸೊಪ್ಪಲ್ಲಿ ಬರೀ ಸೊಪ್ಪಿನ ಪುಡಿ ಮಾಡ್ಬೋದು. ನಾವು ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ ಮಾಡ್ತೀವಿ, ನುಗ್ಗೆ ಸೊಪ್ಪಲ್ಲಿ ಸೂಪ್ ಮಾಡ್ತಾಯಿದ್ದೀವಿ. ಸೊ ನುಗ್ಗೆ ಸೊಪ್ಪು ಸೀಡಲ್ಲಿ ಆಯಿಲ್ ಮಾಡ್ತಾರೆ, ಆಯಿತಾ? ಈ ಥರ ಸುಮಾರು ಪ್ರಾಡಕ್ಟ್ಸ್ನ ಮಾಡ್ತಾರೆ. ಸೊ ಈಗ ನಾನೊಬ್ಬ ರೈತ ಆಗಿ ನಾನು ಏನು ಯೋಚನೆ ಮಾಡಬೇಕು? ಓಕೆ, ನಾನು ನುಗ್ಗೆ ಸೊಪ್ಪು ಬೆಳಿತೀನಿ, ಓಕೆ, ಮಾರ್ಕೆಟಲ್ಲಿ ಏನೇನು ಮಾಡ್ತಾರೆ ಇದನ್ನು, ಓಕೆ, ಇದಿಷ್ಟು ಮಾಡ್ತಾರೆ ಅಂತ ಅಂದರೆ ಇದಕ್ಕೆ ಹೇಗೆ ಮಾಡ್ತಾರೆ, ಏನು ಒಂದು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು, ಇವತ್ತಿನ ದಿನ ಗೌರ್ಮೆಂಟಲ್ಲಿ PMFMP ಅಂತ ಒಂದು ಸ್ಕೀಮೇ ಇದೆ ರೈತರಿಗೋಸ್ಕರ. ಅವರು ಯಾವುದನ್ನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀನಿ ಅಂತ ಅಂದರೆ ಸಬ್ಸಿಡಿ ಸಮೇತ ಮೆಷಿನರೀಸ್ ಕೊಡ್ತಾರೆ, ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ. ಸೊ ಆ ಸಬ್ಸಿಡಿ ಸಮೇತ ಅವ್ರಿಗೊಂದು ಲೋನ್ ಕೊಡ್ತಾರೆ. ಸೊ ನಿಮ್ಮ ಒಂದು ಜಾಗದಲ್ಲಿ ಒಂದು ಸಣ್ಣ ಜಾಗ ಮಾಡಿಕೊಂಡು ಅದರಲ್ಲಿ ಈಗ ಏನು ಬೈ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿದೆ ಆ ಬೈ ಪ್ರಾಡಕ್ಟ್ಸ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯಾರ್ದಾನ ಒಂದು ಗೈಡೆನ್ಸ್ ತೊಗೊಂಡು ಅಲ್ಲೇ ನೀವು ಒಂದು ಸೆಟಪ್ ಮಾಡಿ, ಗೌರ್ಮೆಂಟ್ದು ಲೋನ್ ತೊಗೊಂಡು ನೀವು ಸೆಟಪ್ ಮಾಡಿ, ಆಟೋಮೆಟಿಕಲಿ ನೀವು ಅಲ್ಲಿ ಬೈ ಪ್ರಾಡಕ್ಟ್ ಮಾಡ್ಬೋದು. ಲೋನ್ ಎಷ್ಟು ಸಿಗುತ್ತೆ ಸರ್? ಲೋನು ಅವ್ರಿಗೆ ಏನು ಮೆಷಿನರೀಸ್ ಬೇಕಾಗತ್ತಲ್ಲ ಅದ್ರ ಮೇಲೆ ಕೊಡ್ತಾರೆ. 10 lakhs ಬೇಕಾ, 20 lakhs ಬೇಕಾ, ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಬಿಟ್ಟು ಅದ್ರ ತಕ್ಕನಂಗೆ ಲೋನ್ನ ಕೊಡ್ತಾರೆ. ಸೊ ಒಂದು ಈಗ ನನ್ನ ಎಕ್ಸಾಂಪಲ್ ನುಗ್ಗೆ ಸೊಪ್ಪಿನ ಹೇಳಿದ್ದು, ಇನ್ನೊಬ್ರು ಯಾರನ್ನ ಮಿಲೆಟ್ ಬೆಳೆದ ಅದನ್ನು ಜನ ಏನು ಮಾಡ್ತಾರೆ ಮಾರ್ಕೆಟಲ್ಲಿ, ಅದನ್ನೊಂದು ಚೂರು ಅವರು ತಿಳ್ಕೊಂಬಿಟ್ರೆ ಸೊ ಆಟೋಮೆಟಿಕಲಿ ಅದ್ರದ್ದು ತಕ್ಕನಂಗೆ ಒಂದು ಮಿಷನರೀಸ್ನ ಅವರು ರೆಡಿ ಮಾಡಿಕೊಂಡು ಇದು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ
ಹೇಗೆ ಮಾಡೋದು ಏನು ಅಂತ. ನಿಮಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಕೂರೋ ಬದಲು ಮೈಸೂರಲ್ಲಿ CFTRI ಇದೆ. ಸೊ CFTRI ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ ಹೋಗಿ ನಿಮ್ಮ ಪ್ರಾಡಕ್ಟಿಂದ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಈಗ ನಾನು ಕರಿಬೇವು ಬೆಳಿತೀನಿ ಅಂದರೆ ಏನೇನು ಮಾಡ್ಬೋದು ಅಂತ ನಿಮಗೆ ಅಲ್ಲಿ ಟೆಕ್ನಾಲಜಿ ಅಂತ ಕೊಡ್ತಾರೆ. ಸೊ ಟೆಕ್ನಾಲಜಿ ಹೆಂಗೆ ಕೊಡ್ತಾರೆ ಅಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಇದರಿಂದ ಇದಿಷ್ಟು ಮಾಡ್ಬೋದು ಅಂತ. ನಿಮ್ಗೆ ಅದರಲ್ಲಿ ಯಾವ್ದು ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ, ನಿಮಗೆ ಇದರಲ್ಲಿ ಮಾರ್ಕೆಟ್ ಇದೆ ಅಂತ ಅನಿಸುತ್ತೆ, ಅದನ್ನು ಹೇಗೆ ಪ್ರೋಸೆಸ್ ಮಾಡಬೇಕು, ಅದಕ್ಕೆ ಏನು ಮ್ಯಾನುಫ್ಯಾಕ್ಚರಿಂಗ್ ಮೆಷಿನರೀಸ್ ಬೇಕಾಗತ್ತೆ, ಇದಿಷ್ಟು ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಒಂದು ಸರಿ ಟ್ರೈನಿಂಗ್ ಕೊಟ್ಟು ನಿಮ್ಗೊಂದು ಬುಕ್ಲೆಟ್ ಕೊಡ್ತಾರೆ. ಅದರದ್ದೇ ಆದಂಥ ಫೀಸ್ ಇರುತ್ತೆ. ಸೊ ಅದನ್ನು ಪೇ ಮಾಡಿದ ತಕ್ಷಣ ಟ್ರೈನಿಂಗ್ ಕೊಟ್ಟು ಅಲ್ಲೇ ಒಂದು ಸರಿ ಮಾಡಿಸ್ಬಿಟ್ಟು ನಿಮಗೆ ಯಾವ್ಯಾವ ಮಿಷಿನರಿ ಬೇಕಾಗತ್ತೆ, ಆ ಮಿಷಿನರಿ ನಿಮಗೆ ಮಾರ್ಕೆಟಲ್ಲಿ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ್ಯಾವ ವೆಂಡರ್ಸ್ ಇದ್ದಾರೆ ನೀವು ಹೋಗಿ ಬೈ ಮಾಡಲಿಕ್ಕೆ, ಅದಕ್ಕೆ ಪ್ಯಾಕೇಜಿಂಗ್ ಏನೇನು ಬೇಕಾಗುತ್ತೆ, ಆ ಪ್ಯಾಕೇಜಿಂಗ್ ಯಾರ್ಯಾರು ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಇದಿಷ್ಟು ನಿಮ್ಗೊಂದು ಬುಕ್ಕೆ ಕೊಡ್ತಾರೆ. ಸೊ ಅದನ್ನು ನೀವು ಬೇಕಾದ್ರೆ ಹೆಲ್ಪ್ ತೊಗೊಂಡು ನೀವೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಸ್ಟಾರ್ಟ್ ಮಾಡಿಕೊಂಡು ನೀವೇ ಅಲ್ಲಿ ಪ್ರೊಡಕ್ಷನ್ ಮಾಡ್ಬೋದು. ಸೊ ನೆಕ್ಸ್ಟು ಅವ್ರಿಗೆ ತುಂಬ ದೊಡ್ಡ ಕ್ವಶನ್ ಏನು ಬರುತ್ತೆ, ನನ್ನ ಪ್ರಾಡಕ್ಟ್ ಎಲ್ಲಿ ಮಾರ್ಕೆಟ್ ಮಾಡ್ಬೋದು, ಹೇಗೆ ಇದನ್ನು ಮಾರ್ಕೆಟ್ ಮಾಡ್ಬೋದು. ಹಳ್ಳಿಗಳಲ್ಲಿ ಇದ್ರದ್ದು ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ. ಸೊ ಹಳ್ಳಿಗಳಲ್ಲಿ ಇದ್ರದ್ದು ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ, ಆದರೆ ಸಿಟಿಗಳಲ್ಲಿ ಇದ್ರದ್ದು ರಿಕ್ವೈರ್ಮೆಂಟ್ ಇದೆ. ಸಿಟಿಗಳಲ್ಲಿ ಜನ ಏನು ಯೂಸ್ ಮಾಡ್ತಿದ್ದಾರೆ, ಇವತ್ತಿನ ದಿನ ಆನ್ಲೈನ್ ಯೂಸ್ ಮಾಡ್ತಿದ್ದಾರೆ. ಸೊ ನೀವು ತೊಗೊಂಬಂದು ಇಲ್ಲಿಟ್ಟು ಇಲ್ಲೆಲ್ಲ ಕಡೆ ಇಡಬೇಕು ಅಂತಲೇ ಇಲ್ಲ, ನೀವು ಯಾರ್ದಾನ ಒಬ್ರದ್ದು ಸಹಾಯ ತೊಗೊಂಡು ಈ ಥರ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟ್ಗಳಲ್ಲಾಗಲಿ ಈ ಥರ ಪ್ರತಿಯೊಂದು ಕಾಮರ್ಸ್ ಸೈಟ್ಗಳಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ನ ಇದೇ ಥರ ಒಂದು ಲೇಬಲಿಂಗ್, ಒಳ್ಳೆ ಕ್ವಾಲಿಟಿ ಲೇಬಲಿಂಗು, ಪ್ಯಾಕೇಜಿಂಗ್ನ ಮಾಡಿಸ್ಕೊಂಡು ನೀವು ಅದನ್ನು ಆಟೋಮೆಟಿಕಲಿ ಮಾರ್ಕೆಟ್ ಪ್ಲೇಸಲ್ಲಿ ಇಟ್ಟಾಗ ಅಲ್ಲಿ ಆಟೋಮೆಟಿಕಲಿ ಪ್ರಾಡಕ್ಟ್ನ ಸೇಲ್ ಆಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಕಷ್ಟಪಡಬೇಕಾಗಿರೋದು ಮೊದಲನೇ ಸರಿ ಆ ಪ್ರಾಡಕ್ಟ್ನ ಒಬ್ಬರು ತೊಗೊಳ್ಳಿಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಮಾತ್ರ ನೀವು ಕಷ್ಟಪಡಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ರೆ ಆಟೋಮೆಟಿಕಲಿ ನಿಮ್ಮನ್ನು ಹುಡ್ಕೊಂಡ್ಬರ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ರೈತರು ಒಂದು ಅರ್ಧ ಗುಂಟೆ ಜಾಗ, 1 ಗುಂಟೆ ಜಾಗದಲ್ಲಿ ಬೆಳೀತಾ ಇರ್ತಾರೆ, ಅಥವಾ 1 ಎಕರೆ ಜಾಗದಲ್ಲಿ ಬೆಳೀತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಬಟ್ ಈ ಮೊರಿಂಗಾ ಸೊಪ್ಪು ಅಥವಾ ಯಾವುದಾದ್ರು ಮಾಡ್ತೀವಿ, ಪೌಡ್ರ್ ಮಾಡ್ತೀವಿ ಅಂತಂದ್ರೆ ಲಾರ್ಜ್ ಕ್ವಾಂಟಿಟಿ ಬೇಕೇನೋ ಅಂತ ಅನ್ಕೋತಾರೆ. ಸೊ ಅವ್ರಿಗೆ ಏನು ಹೇಳ್ತಾರೆ ಆಗುತ್ತೆ? ಸೊ ನಿಮ್ಮಲ್ಲಿ ಏನು ಬೆಳಿತೀರಾ ಫಸ್ಟ್ ಅದಕ್ಕೊಂದು ಪ್ರೊಡಕ್ಷನ್ ಅಂತ ಮಾಡಿ ಅದನ್ನು ಸೇಲ್ಸ್ ಮಾಡಿ. ಸೊ ನಿಮ್ಮದು ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಅದರಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದಾಗ ನೀವೇ ಇನ್ನೊಂದು ಜಾಗ ತೊಗೊಳ್ಳಿ. ಅದು ಸ್ವಂತಕ್ಕೆ ತೊಗೊಳ್ಬೇಕಾ, ಬೇರೆಯವ್ರ ಹತ್ರ ಬೈ ಮಾಡಿ. ಸೊ ಒಂದು ಹಳ್ಳಿ ಅಂದಮೇಲೆ ಅಲ್ಲಿ ಕಲ್ಟಿವೇಷನ್ ಇದ್ದೇ ಇರುತ್ತೆ, ಒಬ್ಬರಿಲ್ಲ ಇನ್ನೊಬ್ರು ಬೆಳೀತಾ ಇರ್ತಾರೆ. ಸೊ ನೀವು ಬೆಳೀತಾ ಇದ್ದೀರಾ ಅಂತಂದರೆ ಇನ್ನೊಂದು ನೀವು ಪಕ್ಕದವ್ರು ಇನ್ನೊಬ್ಬ ರೈತರಿಗೆ ಎಷ್ಟೋ ಭೂಮಿ ಇವತ್ತು ಖಾಲಿ ಬಿಟ್ಟಿದ್ದಾರೆ. ಸೊ ಏನಕ್ಕೆ ಏನು ಬೆಳಿಬೇಕು ಅಥವಾ ಬೆಳೆದಿದ್ದನ್ನು ಯಾರು ತೊಗೊಳ್ತಾರೆ ಅನ್ನೋದೇ ದೊಡ್ಡ ಪ್ರಾಬ್ಲಮ್ಮು. ಸೊ ನಿಮ್ಮೂರಲ್ಲಿ ನೀವು ಇದನ್ನು ಶುರು ಮಾಡಿದ್ಮೇಲೆ ಇನ್ನೂ ನಿಮ್ಮ ಸ್ನೇಹಿತರಿಗೆ ನೀನು ಬೆಳೆಯಪ್ಪ ನಾನು ತೊಗೊಳ್ತೀನಿ ಅಂತಂದರೆ 10 ಜನ ಮುಂದೆ ಬರ್ತಾರೆ. ಸೊ ನಾನು ಬೆಳಿತೀನಿ ಅಂತ. ಸೊ ಅಲ್ಲಿ ಕಲ್ಟಿವೇಷನ್ನ ಶುರು ಮಾಡಿಕೊಂಡು ನೀವು ಅಲ್ಲೇ ಒಂದಷ್ಟು ಜನನ ನೀವು ಇದು ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಉಳಿಯುತ್ತೆ. ಸೊ ರಾ ಮೆಟೀರಿಯಲ್ಲು ನಾವು ಅಲ್ಲಿಂದ ಬೆಂಗಳೂರಿಗೆ ತರಿಸ್ಕೊಳ್ಳಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟೋ ಖರ್ಚು ಮಾಡ್ತೀವಿ. ಸೊ ನೀವು ಅಲ್ಲೇ ಇದು ಮಾಡೋದ್ರಿಂದ ನಿಮ್ಗೆ ಆ ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತೆ, ಲೇಬರ್ ಕಾಸ್ಟ್ ಕಮ್ಮಿ ಇರುತ್ತೆ, ಗೌರ್ಮೆಂಟಿಂದ ನಿಮಗೆ ಸಪೋರ್ಟ್ ಇರುತ್ತೆ. ಅದನ್ನು ನೀವು ನೆಕ್ಸ್ಟು ಉದ್ಯಮ ರಿಜಿಸ್ಟ್ರ್ ಮಾಡಿಸಿದ್ರೆ MSME ಕೆಳಗೆ ಬರ್ತೀರಾ, ಅಲ್ಲಿಂದ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಸೊ ಒಬ್ಬ ರೈತ ನಿಮ್ಮ ಹತ್ರ ರಾ ಪ್ರಾಡಕ್ಟ್ ಇದೆ, ನಾವು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ, ಕಂಪ್ನಿಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ, ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಷ್ಟೇ. ಸೊ ನೀವು ಬಿಸ್ನೆಸ್ ಮಾಡಿದ್ರೆ ಮುಂದೆ ಬರ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇದೆ, ಯಾಕಂದರೆ ರಾ ಮೆಟೀರಿಯಲ್ಸ್ ಎಲ್ಲ ನಿಮ್ಮ ಹತ್ರ ಇದೆ. ಓಕೆ. ಸೊ ಈಗ ನಾವು ಬಿಸ್ನೆಸ್ ಶುರು ಮಾಡ್ತೀವಿ ಅಂತಂದರೆ ಸರ್, ಈಗ ನಾನು ಶುರು ಮಾಡಿದೆ, ಸೊ ನನಗೆ ಮಾಡೋದಕ್ಕೆ ಬರಲ್ಲ, ಈ ಪೌಡ್ರ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಅದು ಎಷ್ಟು ಕ್ವಾಂಟಿಟಿಲಿ ಮಿಕ್ಸಪ್ ಮಾಡಬೇಕು ಏನೂ ಗೊತ್ತಾಗಲ್ಲ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೆಂಗೆ ಸಿಗುತ್ತೆ? ಸೊ ನಿಮಗೆ ತಿಳಿಸ್ಕೊಟ್ಟಿನಲ್ಲ ನಾನು, CFTRI ಅಂತ ಇದೆ ಮೈಸೂರಲ್ಲಿ. ಸೊ CFTRIನಲ್ಲಿ ನೀವೊಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ ಹೋಗಿ ನೀವು ನನ್ನ ಹತ್ರ ಈ ಪ್ರಾಡಕ್ಟ್ ಇದೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಬೆಳೆ ಬೆಳಿತೀನಿ, ಇದರಿಂದ ನಾವು ಏನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಅಥವಾ ಇವತ್ತಿನ ದಿನ ಮಾರ್ಕೆಟ್ ಏನೇನು ಮಾಡ್ಬೋದು ಅಂತ ನೀವು ಡಿಸ್ಕಸ್ ಮಾಡಿದಾಗ ಅವರು ನಿಮಗೊಂದು ಲಿಸ್ಟ್ ಕೊಡ್ತಾರೆ. ಓಕೆ, ನಿಮ್ಮ ಒಂದು ಈ ಬೆಳೆಗೆ ಇದಿಷ್ಟು ಪ್ರಾಡಕ್ಟ್ಸ್ನ ನೀವು ಮಾಡ್ಬೋದು ಅಂತ. ಅದರಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಅದರದ್ದೇ ಆದಂತಹ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು. ಸೊ ಫಸ್ಟ್ ಸ್ಟೇಜಲ್ಲಿ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಪ್ರತಿಯೊಂದನ್ನು ಕಲಿಸ್ಕೊಡ್ತಾರೆ. ಕಲಿಸಿ ನಿಮ್ಗೊಂದು ಡಾಕ್ಯುಮೆಂಟೇಷನ್ ಕೊಡ್ತಾರೆ. ಅದನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಆ ಟೆಕ್ನಾಲಜಿ ಟ್ರಾನ್ಸ್ಫರ್ನ ತೊಗೊಂಡು ನೀವು ವಾಪಸ್ ಬಂದು ನೀವು ಅದನ್ನು ಉದ್ಯಮವಾಗಿ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೂ ಕೂಡ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಿದ್ರು, ಆ್ಯಂಡ್ ಇವರೆಲ್ಲ ಹೇಳ್ಕೊಡೋರು ಯಾರು ಅಂದರೆ ಒಂದು ಫುಡ್ ಸೈಂಟಿಸ್ಟ್ ಇರಲ್ಲ. ಸೊ ಇವರೆಲ್ಲ ಒಂದು ಫುಡ್ ಸೈಂಟಿಸ್ಟು. ಸೊ ಇದ್ರ ಬಗ್ಗೆ ಅವ್ರಿಗೆ ತುಂಬ ಇದಿರುತ್ತೆ, ನಾಲೆಜ್ ಇರುತ್ತೆ.
ಅಥವಾ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ರೈತರು ನೀವೇನೋ ಒಂದು ಬೆಳೆದಿದ್ದೀರಾ, ನಿಮಗೆ ಒಂದು ಐಡಿಯಾ ಇದೆ, ಮಾರ್ಕೆಟಲ್ಲಿ ಆ ಪ್ರಾಡಕ್ಟ್ ಇಲ್ಲ, ಬಟ್ ಇದರಲ್ಲಿ ಈ ಥರ ಏನಾದ್ರು ಮಾಡ್ಬೋದಾ, ನೀವು ಅದನ್ನು ಕೂಡ ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಅವ್ರು ಅದಕ್ಕೆ ಆದಂಥ ಆಪ್ಷನ್ ಇತ್ತು, ಮಾಡ್ಬೋದು ಅನ್ನೋ ಥರ ಇತ್ತು ಅಂದರೆ ಅವರೇ ಒಂದು ರೆಡಿ ಮಾಡಿ ಕೊಡ್ತಾರೆ. ಸೊ ಈಗ ಯೂನಿಕ್ ಪ್ರಾಡಕ್ಟು ನನಗೆ ಇಂಥದ್ದು ಮಾಡ್ಬೋದು ಇದರಲ್ಲಿ ಅಂತ ಬಂತು ಅಂದರೆ ಅವ್ರು ಅದಕ್ಕೆ ಏನೇನು ರಾ ಮೆಟೀರಿಯಲ್ ಬೇಕಾಗತ್ತೆ ಮತ್ತು ಹೆಂಗೆ ಮಾಡಬೇಕು, ಎಷ್ಟು ಡಿಗ್ರಿ ಟೆಂಪ್ರೇಚರಲ್ಲಿ ಮಾಡಬೇಕು, ಯಾವ ಮಿಷಿನರಿ ಬೇಕಾತ ಅದಷ್ಟು ಮಾಡಿ ನಿಮಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಆ ಟೆಕ್ನಾಲಜಿನ 3 ವರ್ಷ ಬ್ಲಾಕ್ ಮಾಡಿಟ್ಟಿರ್ತಾರೆ, ಬೇರೆ ಯಾರಿಗೂ ಕೊಡಲ್ಲ. ಅದಾದಮೇಲೂ ನೀವು ರಿನ್ಯೂ ಮಾಡಿಕೊಂಡ್ರೆ ನಿಮಗೆ ಇರುತ್ತೆ, ಇಲ್ಲ ಅಂದರೆ ಅದು ಬೇರೆ ದಿನ ಇನ್ಯಾರನ್ನ ಆ ಟೆಕ್ನಾಲಜಿನ ಕೊಂಡ್ಕೊಬೋದು. ಸೊ ನಾನು ಕೇಳ್ಪಟ್ಟಂಗೆ ಈಗ ನೀವು ಮೊರಿಂಗಾ ಆಗಿರ್ಬೋದು, ಕರಿಬೇವಿಂದ ಪೌಡ್ರು, ಚಟ್ನಿ, ಸೂಪು ಎಲ್ಲ ಮಾಡ್ತೀರಾ, ಅದ್ರ ಜೊತೆಗೆ ಮೆಡಿಸಿನಲ್ ಫೀಲ್ಡ್ ಆಗಿರ್ಬೋದು, ಕಾಸ್ಮೆಟಿಕ್ ತಯಾರಿಕೆಯಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತೀರಾ. ಸೊ ಇನ್ ಕೇಸ್ ಈಗ ಸರಿ ರೈತನಿಗೆ ಬೆಳೆಯೋದಕ್ಕೆ ಬರುತ್ತೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಬರುತ್ತೆ, ಬೈ ಪ್ರಾಡಕ್ಟ್ ಬರಲ್ಲ ಅಂತಂದರೆ ಎಲ್ಲೆಲ್ಲಿ ಸೇಲ್ ಮಾಡ್ಬೋದು ಸರ್? ಈಗ ಈ ಮಿಡಲ್ ಮ್ಯಾನ್ಸನ್ನು ನಾವು ಸ್ಟಾಪ್ ಮಾಡಬೇಕು ಅಂತಂದರೆ ಸೊ ಇವತ್ತಿನ ದಿನ ಅದಕ್ಕೋಸ್ಕರ ಅಂತಲೇ ಗೌರ್ಮೆಂಟು ತುಂಬ ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಲೆವೆಲಲ್ಲಿ. ಸೊ ತಾಲೂಕು ಲೆವೆಲಲ್ಲೂ ನಡೆಯುತ್ತೆ, ಬೆಂಗಳೂರಲ್ಲೂ ನಡೆಯುತ್ತೆ, ಪ್ರತಿಯೊಂದು ಕಡೆನೂ ಜಿಲ್ಲೆಗಳಲ್ಲೂ ಕೂಡ ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ನೀವು ಯಾವುದೋ ಒಂದು ಸ್ಕೀಮ್ಗಳಲ್ಲಿ ರಿಜಿಸ್ಟರ್ ಆದರೆ ಅವರೇ ನಿಮಗೆ ಟ್ರಾನ್ಸ್ಪೋರ್ಟೇಷನಿಂದ ಹಿಡ್ಕೊಂಡು ಅಕಾಮಿಡೇಷನಿಂದ ಹಿಡ್ಕೊಂಡು ಪ್ರತಿಯೊಂದು ಅವರೇ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಂಥ ಕಡೆ ಒಂದು ಎಕ್ಸಿಬಿಷನ್ ಗೌರ್ಮೆಂಟ್ ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಈ ಥರ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡ್ಲಿಕ್ಕೋಸ್ಕರನೇ ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಮೊದಲನೇ ಹೆಜ್ಜೆ ಅವ್ರು ಅಲ್ಲಿ ಹೋಗಬೇಕು. ಇಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ಜನ ಬರ್ತಾರೆ, ಪ್ರಾಡಕ್ಟ್ ನೋಡ್ತಾರೆ, ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ತೊಗೊಳ್ತಾರೆ, ಅವ್ರಿಗೆ ಕ್ಯಾಶ್ ಫ್ಲೋ ಇಮಿಡಿಯೇಟಾಗಿ ಆಗುತ್ತೆ. ಪ್ಲಸ್ ಜನರ ಅಭಿಪ್ರಾಯ ಆ ಪ್ರಾಡಕ್ಟ್ ಬಗ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ಈ ಥರನ ಅವರು ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿತ್ತು ಅಂದರೆ ಆ ಕಸ್ಟಮರ್ ವಾಪಸ್ ನಿಮಗೆ ಹೇಳ್ತಾರೆ. ನೀವು ಎಲ್ಲೇ ಇದ್ದರೂ ಇವತ್ತಿನ ದಿನ ಕೊರಿಯರ್ ಸರ್ವಿಸು ಮತ್ತು ಎಷ್ಟು ತುಂಬ ಚೆನ್ನಾಗಿದೆ, ಆರ್ಗನೈಸ್ಡ್ ಆಗಿದೆ, ನೀವು ಎಲ್ಲಿಂದ ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು. ಸೊ ಆ ಪ್ರಾಡಕ್ಟ್ನ ಈಸಿಯಾಗಿ ನೀವು ಕಳಿಸ್ಬೋದು. ಅದೇ ಒಂದು 10 ವರ್ಷ ಹಿಂದೆ ಅಂದರೆ ನಾನು ಒಂದು ಕಡೆ ಇದ್ದೀನಪ್ಪ, ಇನ್ನೊಂದು ಕಡೆ ಹೆಂಗೆ ಕಳಿಸ್ಲಿ, ಆ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಎಷ್ಟಾಗುತ್ತೆ ಅದೆಲ್ಲ ಇರುತ್ತೆ. ಬಟ್ ಇವತ್ತು ತುಂಬ ಪ್ರಾಬ್ಲಮ್ಸ್ನ ಸಾಲ್ವ್ ಆಗಿದೆ. ಸೊ ಹಾಗಾಗಿ ನೀವು ಎಲ್ಲೇ ಎಕ್ಸಿಬಿಷನ್ಸ್ ಈ ಥರ ಮಾಡಿದಾಗೂ ಕೂಡ ಗೌರ್ಮೆಂಟ್ ಕಡೆಯಿಂದ ನೀವು ಅಲ್ಲೋಗಿ ಪಾರ್ಟಿಸಿಪೇಟ್ ಮಾಡಿ, ನಿಮ್ಗೆ ಅಲ್ಲೊಂದು ಕಾನ್ಫಿಡೆನ್ಸ್ ಬರುತ್ತೆ, ಅಲ್ಲೊಂದು ಕನೆಕ್ಷನ್ ಬೆಳೆಯುತ್ತೆ, ಅಲ್ಲಿ ಪ್ರಾಡಕ್ಟ್ಸ್ ತೊಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದಾದಮೇಲಿಂದ ಮತ್ತೆ ಇದೇ ಥರ ಆನ್ಲೈನಲ್ಲಿ ಒಂದು ಹೆಲ್ಪ್ ತೊಗೊಂಡು ಆನ್ಲೈನಲ್ಲಿ ಮಾಡಿ, ಮತ್ತು ಸ್ಟೋರ್ಸ್ಗಳಲ್ಲಿ ನೀವು ನೆಕ್ಸ್ಟ್ ಸ್ಟೇಜಲ್ಲಿ ಒಂದೊಂದನ್ನು ನೀವು ಮಾಡ್ಕೊಂಬಂದಾಗ ಆಟೋಮೆಟಿಕಲಿ ನೀವು ಬೆಳಿಬೋದು. ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿ ಕೆಲವೊಂದು ಪ್ರಾಡಕ್ಟ್ಸ್ನ ಸ್ಕಿನ್ ಕೇರು ಅಲ್ಲಿ ಇಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಸೊ ನೀವೊಂದು ಲಿಸ್ಟ್ ಮಾಡ್ಕೊಳ್ಳಿ, ಸ್ಕಿನ್ ಕೇರ್ ರಿಲೇಟೆಡ್ ಎಷ್ಟೊಂದು ಕಂಪ್ನಿಗಳಿದೆ. ಸೊ ನಿಮ್ಮ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಆ ಕಂಪ್ನಿ ಎಲ್ಲಿ ಸಿಗುತ್ತೆ, ಇಂಟರ್ನೆಟ್ ವೆಬ್ಸೈಟಲ್ಲಿ ಸಿಗುತ್ತೆ, ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಸಿಕ್ಕಿ ಆ ಕಸ್ಟಮರ್ ಕಂಪ್ನಿಗೆ ಕಾಲ್ ಮಾಡಿ ನಮ್ಮದು ಇಂಥ ಪ್ರಾಡಕ್ಟ್ ಇದೆ, ನಿಮ್ಗೆ ಯೂಸ್ ಆಗ್ಬೋದು ಅಂತ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಬರ್ಬೋದು. ಇದೇ ಕೆಲಸ ಬೇರೆಯವ್ರು ಮಾಡಿ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಅದನ್ನು ನೀವೊಂಚೂರು ತಲೆ ಓಡಿಸಿ ನೀವೊಂಚೂರು ಎಫರ್ಟ್ ಹಾಕಿ ಅದನ್ನು ಮಾಡಿದಾಗ ಆಟೋಮೆಟಿಕಲಿ ನಿಮಗೆ ಆ ರಿಸಲ್ಟ್ ಬರಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಆ ಪ್ರಾಫಿಟ್ಸ್ ಮಾರ್ಜಿನ್ ಇದೆಯಲ್ಲ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಆಗಿ ನಾವು ಬೆಳೆದು ಸೇಲ್ ಮಾಡೋದಕ್ಕೂ ಈ ಪೌಡರ್ ಆಗಿರ್ಬೋದು ಅಥವಾ ಬೈ ಪ್ರಾಡಕ್ಟ್ಸನ್ನು ಮಾಡೋದ್ರಿಂದ ಎಷ್ಟು ಉಳಿತಾಯ ಮಾಡ್ಬೋದು ಸರ್, ಎಷ್ಟು ಪ್ರಾಫಿಟ್ ಮಾಡ್ಬೋದು? ನನ್ನ ಪ್ರಕಾರ ಇವ್ರು ಏನು ಬೆಳೀತಾ ಪ್ರಾಫಿಟ್ ಬರುತ್ತಲ್ಲ ಅದ್ರದ್ದು 100ರಷ್ಟು ಅವರು ಬೈ ಪ್ರಾಡಕ್ಟ್ಸ್ನ ಮಾಡಿ ಅವರೇ ಮಾರಿದ್ರೆ ಅದ್ರದ್ದು 100ರಷ್ಟು ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ. ಸೊ ಜಸ್ಟ್ ಅವ್ರೊಂದು ಡಿಸೈಡ್ ಮಾಡಬೇಕಷ್ಟೇ, ಇದು ಯಾವುದು ರಾಕೆಟ್ಸ್ ಏನು ನಾವೇನು ತುಂಬ ಬೇರೆ ಲೋಕದಿಂದ ಬಂದು ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಅಥವಾ ಇಲ್ಲಿ ಯಾರ್ಯಾರು ಮಾಡ್ತಾಯಿದ್ದಾರೋ ಏನೋ ಇದಲ್ಲ. ಅದು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕಲಿ ಪ್ರತಿಯೊಬ್ಬ ರೈತನೂ ಕೂಡ ಒಂದು ಉದ್ಯಮಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದೊಂದು ಕಾರ್ಖಾನೆ, ಒಂದು ಹಳ್ಳಿನಲ್ಲೇ ನೀವು ಒಂದು 6-7 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನೋಡಲಿಕ್ಕಾಗತ್ತೆ. ಇದು ಪ್ರತಿಯೊಬ್ಬರು ಮಾಡಬೇಕು. ಸೊ ನಾವು ಈ ಮಸಾಲ ಪೌಡರ್ನ ಶುರು ಮಾಡಿದಾಗ ನನ್ನ ಇಂಟೆನ್ಷನ್ ಇದೆ ಅಂದರೆ ಇದು ಎಷ್ಟು ಜನ ನನಗೆ ಕೇಳಿದ್ರೆ ಹೇಗೆ ಮಾಡ್ತೀರಾ ಅಂತ ನಾನು ಪ್ರತಿಯೊಬ್ಬರಿಗೂ ನಾನು ಗೈಡೆನ್ಸ್ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ನನಗೆ ಪ್ರತಿ ಒಂದು 10 ಕಿಲೋಮೀಟ್ರಿಗೆ 5 ಕಿಲೋಮೀಟ್ರ್ ಒಬ್ಬರು ಶುರು ಮಾಡಬೇಕು. ಸೊ ಮನೆಯಲ್ಲಿ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಏನು ನಾವು ರೆಡಿ ಮಾಡ್ತೀವಲ್ಲ ಆ ಥರ ಸುಮಾರು ಜನ ಮಾಡಿದಾಗ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ರೈತರ ಜೊತೆ ನಿಮ್ಮದು ಕಮ್ಯುನಿಕೇಷನ್ ಹೆಂಗಿರುತ್ತೆ? ಸೊ ನಾವು ಡೈರೆಕ್ಟ್ ರೈತರದ್ದು ಜೊತೆನೇ ಮಾತಾಡ್ತೀವಿ, ಅವ್ರ FBOಸ್ಗೆ ಹೋಗ್ತೀವಿ. ಸೊ ನಮ್ಮ ರಿಕ್ವೈರ್ಮೆಂಟು ನೀವು ಕ್ವಾಲಿಟಿಯಾಗಿ ಬೆಳೀರಿ, ಆ ಕ್ವಾಲಿಟಿಯಾಗಿ ಬೆಳೆದಿರೋದಕ್ಕೆ ನ್ಯಾಯಯುತ ಬೆಲೆ ಕೊಟ್ಟು ನಾವು ಖರೀದಿ ಮಾಡ್ತೀವಿ. ಸೊ ಆ ಇಂಟ್ರಾಕ್ಷನ್ನ ನಾವು ಬೆಳೆಸ್ಕೊಂಡಾಗ ಅವ್ರಿಗೇನಾಗುತ್ತೆ, ಆಮೇಲೆ ನಾವೇನು ಮಾಡ್ತೀವಿ, 1 ಸರಿ 2 ಸರಿ ಬೈ ಮಾಡಿದ್ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್
ಕಾನ್ಫಿಡೆನ್ಸ್ ಇರುತ್ತೆ. ಓಕೆನಪ್ಪ, ನಾನು ಯಾವುದೇ ಥರ ಜಾಸ್ತಿ ಕೆಮಿಕಲ್ಸ್ ಹಾಕೋದು ಬೇಡ, ಏನು ಮಾಡಿದೆ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಾಗ ನನಗೆ ಬೈ ಮಾಡೋರಿದ್ದಾರೆ ಅಂತ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿದ್ಮೇಲೆ ಆಟೋಮೆಟಿಕಲಿ ನಮಗೂ ಏನಾಗುತ್ತೆ, ಓಕೆ ನಾನು ಇಂಥವರಿಂದ ನಾನು ರಾ ಮೆಟೀರಿಯಲ್ ತರ್ತಾ ಇದ್ದೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನಾನು ಸೇಲ್ ಮಾಡ್ಬೋದು. ನನ್ನ ಕಸ್ಟಮರ್ಗೆ ಹೇಳ್ಬೋದು, ನನಗೆ ಗೊತ್ತು ಯಾವ ರೈತ ಬೆಳೀತಾ ಇದ್ದಾನೆ, ಯಾವ ಲ್ಯಾಂಡಲ್ಲಿ ಬೆಳೀತಾ ಇದ್ದಾರೆ, ಅಲ್ಲಿ ಏನು ಹಾಕ್ತಾ ಇದ್ದಾರೆ, ಅದು ನನಗೂ ಗೊತ್ತಿರುತ್ತೆ. ಸೊ ಅವಾಗೇನಾಗುತ್ತೆ, ನಾನು ನಿಮ್ಮ ಹತ್ರ ಮಾತಾಡುವಾಗ ಅಥವಾ ಸೇಲ್ ಮಾಡುವಾಗ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸಲ್ಲಿ ನಾನು ಮಾತಾಡ್ತೀನಿ. ಸೊ ಆ ರಿಲೇಷನ್ಶಿಪ್ ನಾವು ಬೆಳೆಸ್ಕೊತಾ ಇದ್ದೀವಿ. ಸೊ ಅದಕ್ಕೆ ರೈತರು ಕೂಡ ತುಂಬ ಸ್ಪಂದಿಸ್ತಾ ಇದ್ದಾರೆ. ಸೊ ಇನ್ ಕೇಸ್ ಈಗ ನಮ್ಮ ವೀಕ್ಷಕರು ಯಾರೋ ರೈತರು ನೋಡ್ತಾ ಇದ್ದಾರೆ, ಸೊ ನಾನು ಆಲ್ಮೋಸ್ಟ್ ನೋಡಿದ್ದೀನಿ, ಕಮೆಂಟ್ ಮಾಡ್ತಾರೆ, ಈಗ ನಮ್ಮ ಹತ್ರ ನಾನೀಗ ನುಗ್ಗೆ ಸೊಪ್ಪು ಬೆಳೀತಾ ಇದ್ದೀನಿ, ನೀವು ತಗೋತೀರಾ ಅಂತ. ಸೊ ನೀವು ತಗೋತೀರಾ ಸರ್? ಈಗ ಇನ್ ಕೇಸ್ ಸರ್ ಖಂಡಿತ ತಗೊಳ್ತೀನಿ ನಾನು. ಅಂದರೆ ಈಗ ನಮ್ಮದು ಮಾರ್ಕೆಟಿಂಗ್ ಏನಿದೆ ಅದಕ್ಕೆ ಎಷ್ಟು ನಮಗೆ ರಾ ಮೆಟೀರಿಯಲ್ ಬೇಕು ಈಗ ನಮ್ಮ ಹತ್ರ ಇದೆ. ಸೊ ನಾವೇನೀಗ ಯಾರನ್ನ ಫಾರ್ ಎಕ್ಸಾಂಪಲ್ ನಾನು ಆರ್ಗ್ಯಾನಿಕಾಗಿ ಬೆಳೀತಿದ್ದೀನಿ ಅಥವಾ ನ್ಯಾಚುರಲಾಗಿ ಬೆಳೀತಿದ್ದೀನಿ, ಒಳ್ಳೆ ಕ್ವಾಲಿಟಿ ಇದೆ ಅಂತ ಅಂದಾಗ ನಾವು ಅವ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ತೀವಿ. ನಮ್ಮ ಸೇಲ್ಸ್ ಇನ್ಕ್ರೀಸ್ ಆದಂಗೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಯಾಕಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ನಮಗೂ ಅದ್ರದ್ದು ಸೇಲ್ಸ್ ಇನ್ಕ್ರೀಸ್ ಆದಾಗೇ ನಾವು ಹೋಗಿ ಬೈ ಮಾಡ್ಲಿಕ್ಕಾಗೋದು, ಅಥವಾ ನಮಗೆ ಗೊತ್ತಿರೋರು ಯಾರಿಗಾನ ಆ ಇನ್ಫಾರ್ಮೇಷನ್ನ ಕೂಡ ನಾವು ಪಾಸ್ ಮಾಡ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ರೈತೋದ್ಯಮಿ ಹೇಗಾಗಬೇಕು ಅನ್ನೋದಕ್ಕೆ ಒಂದು ಮೊದಲ ಹೆಜ್ಜೆ ನೀವು ಹೇಳ್ತೀರಾ ಹೆಂಗೆ ಆಗಬೇಕು ಅಂತ. ಸೊ ನೀವು ಕೂಡ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ರನ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಬೈ ಪ್ರಾಡಕ್ಟ್ಸನ್ನು ತಯಾರಿಸ್ತೀರಾ. ಸೊ ನೋಡೋಣ ಮುಂದೆ ಎಷ್ಟು ರೈತರು ಬೈ ಪ್ರಾಡಕ್ಟ್ಸನ್ನು ತಯಾರಿಸ್ತಾರೆ, ಅವ್ರು ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ನೀವು ನಾರ್ಮಲ್ ಆಗಿ ಏನು ಬೆಳಿತೀರೋ ಅದನ್ನೇ ನೀವು ಬೈ ಪ್ರಾಡಕ್ಟ್ಸ್ ಆಗಿ ಮಾಡಿಕೊಂಡ್ರೆ 100 ಪಟ್ಟು ಹೆಚ್ಚು ಆದಾಯ ಮಾಡ್ಬೋದು, ಲಾಭ ಮಾಡ್ಬೋದು ಅನ್ನೋದನ್ನು ಸರ್ ಹೇಳಿದ್ರು. ಸೊ ಇನ್ ಕೇಸ್ ನಿಮಗೂ ಕೂಡ ಬೈ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಬೇಕು ಅಂತಂದರೆ ಡೈರೆಕ್ಟಾಗಿ ಸರು ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ. ಜೊತೆಗೆ ಈಗ ಬೇಲದ ಹಣ್ಣನ್ನು ನೀವು ಬೆಳೀತಾ ಇದ್ದೀರಾ, ಅಥವಾ ನುಗ್ಗೆ ಸೊಪ್ಪನ್ನು ಬೆಳೀತಾ ಇದ್ದೀರಾ, ಅಥವಾ ಮಶ್ರೂಮನ್ನು ಬೆಳೀತಾ ಇದ್ದೀರಾ, ಇದರಿಂದ ಏನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು, ನೀವು ಕೂಡ ರೈತೋದ್ಯಮಿ ಆಗಬೇಕು ಅಂತಂದರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ರೈತೋದ್ಯಮಿಗಳೇ, ಅನುಭವಿ ರೈತರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಕೃಷಿ ಬಗ್ಗೆ, ಮತ್ತಷ್ಟು ಕೃಷಿಯಿಂದ ಹೇಗೆ ರೈತೋದ್ಯಮಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.